ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 393ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾನು ತಮಗೆ ಹನುಮಾನನು ತನ್ನ ಭುಜಗಳ ಮೇಲೆ ರಾಮ ಲಕ್ಷ್ಮಣರನ್ನು ಕೂಡಿಸಿಕೊಂಡು ಸುಗ್ರೀವನಿದ್ದ ಸ್ಥಳಕ್ಕೆ ಬರ್ತಾನೆ. ಅವರಿಬ್ಬರನ್ನು ಪರಿಚಯ ಮಾಡಿಕೊಡ್ತಾನೆ, ಅವರು ಗುಣಗಾನ ಮಾಡ್ತಾನೆ. ಅಷ್ಟೇ ಅಲ್ಲ, ಅವರು ಒಂದು ಅಂದರೆ ಒಂದು ಈಗ ಅಸಹಾಯಕ ಸ್ಥಿತಿಯಲ್ಲಿದ್ದಾರೆ. ರಾಮನ ಮಡದಿಯನ್ನು ಅಪಹರಿಸ್ಕೊಂಡು ಹೋಗ್ಯಾನ. ಅವಳನ್ನು ಹಿಂಪಡೆಯುವುದಕ್ಕಾಗಿ ನಿನ್ನ ಒಂದು ಸ್ನೇಹದ ಅವಶ್ಯಕತೆ ಇದೆ ಅಂತ, ನಿನ್ನ ಆಶ್ರಯದ ಅವಶ್ಯಕತೆ ಇದೆ ಅಂತ ಈ ವಿಷಯವನ್ನು ಸುಗ್ರೀವನ ಮುಂದೆ ಹನುಮಾನ ಹೇಳ್ತಾನೆ. ಅದನ್ನು ಕೇಳಿ ಸುಗ್ರೀವನಿಗೆ ಸಂತೋಷ ಆಗ್ತಿದೆ. ಸುಗ್ರೀವ ಕೂಡ ಏನಂತ ಅನ್ನೋದು ಸಂತೋಷದಿಂದ, ಇದು ನನ್ನ ಭಾಗ್ಯ, ನೀವು ಸ್ನೇಹಿತರಾಗಿ ನನಗೆ ಬರ್ತಾ ಇದ್ದೀರಿ, ನಾನು ಆಶ್ರಯ ಕೇಳ್ತಾ ಇದ್ದೀರಿ, ಇದು ನನ್ನ ಭಾಗ್ಯ ಇದೆ. ನಾನು ಹೃದಯ ಸಂತೋಷದಿಂದ ನಾನು ಸ್ನೇಹದ ಹಸ್ತಗಳನ್ನು ಚಾಚ್ತೇನೆ, ನೀವು ಸ್ವೀಕಾರ ಮಾಡಿದರೆ ಇಬ್ಬರು ಕೂಡ ಒಪ್ಪಂದ ಮಾಡು ಅಂತ ಹೇಳ್ತಾನೆ. ಇನ್ನು ಮುಂದುವರೆದು, ಸುಗ್ರೀವನ ಹಿತ ನುಡಿ ಕೇಳಿ ರಾಮ ಹೃದಯದಲ್ಲಿ ಅಪ್ಪಿಕೊಂಡ, ಸುಗ್ರೀವನ ಸಂತೋಷದಲ್ಲಿ ತೇಲಿದ. ಏನು ಸುಗ್ರೀವ ಒಪ್ಪಂದದ ಮಾತುಗಳನ್ನು ಮಾತಾಡ್ತಾನೆ, ರಾಮನಿಗೆ ಭಾಳ ಸಂತೋಷ ಆಗ್ತಿದೆ. ರಾಮ ಎದ್ದವನ ಏನು ಮಾಡ್ತಾನೆ, ಸುಗ್ರೀವನ ಅಪ್ಪಿಕೊಳ್ತಾನೆ. ಈ ಘಟನೆ ನಡೆದದ್ದು ಎಲ್ಲಿ ಅಂದ್ರೆ, ಇವತ್ತು ನಾವೇನು ವಿಜಯನಗರ ಇದೆಯಲ್ಲ ನಮ್ಮದು, ಅಲ್ಲಿ ಬರುವಂಥ ಆನೆಗುಂದಿ, ಆಂಜನೇಯಾದ್ರ ಬೆಟ್ಟ, ಆ ಪ್ರದೇಶದಲ್ಲಿ ಋಷ್ಯಮುಖ ಪರ್ವತವಿದೆ, ಮಲಯಗಿರಿನೂ ಇದೆ. ಆ ಮಲಯಗಿರಿ ಪ್ರದೇಶ ಅಂದರೆ ರಾಮ ಮತ್ತು ಸುಗ್ರೀವನ ಭೇಟಿ, ರಾಮ ಮತ್ತು ಹನುಮರ ಭೇಟಿ ಆದದ್ದು, ಹನುಮನ ಜೊತೆಗೆ ಭೇಟಿ ಆದದ್ದು ಋಷ್ಯಮುಖ ಪರ್ವತದಲ್ಲಿ, ಮಲಯಗಿರಿಯಲ್ಲಿ ಭೇಟಿ ಆದದ್ದು ಸುಗ್ರೀವನೊಂದಿಗೆ ಒಪ್ಪಂದ ನಡೆದದ್ದು ಆ ಮಲಯಗಿರಿ ಬೆಟ್ಟ. ಮಲಯಗಿರಿ ಇವತ್ತು ಕರ್ನಾಟಕದ ಈ ಹಂಪಿ ಪ್ರದೇಶದಲ್ಲಿ ಇದೆ. ಅದಕ್ಕೆ ಕರ್ನಾಟಕದ ಜನ ಈ ಹಂಪಿ ಪ್ರದೇಶಕ್ಕೆ ಒಂದು ಪುಣ್ಯಕ್ಷೇತ್ರ ಅಂತ ತಿಳ್ಕೊಂಡು, ಅದು ಒಂದು ಇತಿಹಾಸದ ಕ್ಷೇತ್ರ, ಐತಿಹಾಸಿಕ ಸ್ಥಳವನ್ನು ಹಿಡ್ಕೊಂಡು. ಯಾಕಂದರೆ ಯುದ್ಧಗಳನ್ನು ಆಗ್ಯಾವ, ಸಾಮ್ರಾಜ್ಯಗಳನ್ನು ಕಟ್ಟ್ಯಾರ, ಆಳು ಹೋಗ್ಯಾರ. ಎಲ್ಲ ದೃಷ್ಟಿಯಿಂದ ಅದು ಒಂದು ಒಳ್ಳೆಯ ಸ್ಥಳ ಇದೆ. ಕರ್ನಾಟಕ ಸರ್ಕಾರ ಅದಕ್ಕೆ ಎಲ್ಲ ದೃಷ್ಟಿಯಿಂದನೂ ಆ ಐತಿಹಾಸಿಕ ಸ್ಥಳಗಳನ್ನೆಲ್ಲ ತನ್ನ ಕಬ್ಜಾದಾಗ ತಗೊಂಡು ಅದನ್ನು ಅಭಿವೃದ್ಧಿಪಡಿಸಬೇಕು. ರಕ್ಷಣೆ ಮಾಡೋದು ಭಾಳ ಮುಖ್ಯ. ಅಭಿವೃದ್ಧಿಗಿಂತಲೂ ಮೊದಲು ರಕ್ಷಣೆ ಮಾಡ್ಕೋಬೇಕು, ನಂತರ ಸೌಕರ್ಯಗಳನ್ನು ಡೆವಲಪ್ ಮಾಡಬೇಕು, ಯಥಾವತ್ತಾಗಿ ಮುಂದುವರ್ಸ್ಕೊಂಡು ಹೋಗಬೇಕು. ಆವಾಗ ಮಾತ್ರ ನಾವು ಆ ಭೂಮಿಗೆ ಒಂದು ವಂದನೆಯನ್ನು ಅರ್ಪಿಸಿದಂಗೆ. ಇಲ್ಲಂದ್ರೆ ಕರ್ನಾಟಕದಲ್ಲಿ ಹುಟ್ಟಿ ನಮ್ಮ ಬದುಕು ನಿರರ್ಥಕ ಆಗ್ತಿದೆ, ವ್ಯರ್ಥ ಆದಂಗೆ. ಅದು ಮುಂದೆ ಅಪ್ಪಿಕೊಂಡಾಗ ಭಾಳ ಸಂತೋಷ ಅನಿಸ್ತಿದೆ. ಮುಂದೆ ಕಟ್ಟಿಗೆ ಕೂಡಿಸಿ ಬೆಂಕಿ ಹಚ್ಚಿ ಹೂಗಳಿಂದ ಸಿಂಗರಿಸಿದ ಹನುಮಾನ ರಾಮ ಸುಗ್ರೀವರ ಮಧ್ಯ ಸ್ಥಳವನ್ನು. ಇಬ್ಬರು ಒಬ್ರಿಗೆ ಒಪ್ಕೊಂಡಿರ್ತಾರೆ. ಮುಂದೆ ಏನು ಕಲ್ಲಿನ ಶಾಸನಗಳನ್ನು ಕಲ್ಲೇನು ಇರ್ತಾರೋ ಕೂತಿರ್ತಾರಲ್ಲ, ಅವರಿಬ್ಬರು ಕೂತಾಗ ಅವ್ರ ಮಧ್ಯದಲ್ಲಿನ ಬಂದ ಹನುಮಾನ ಆಗಿನಾಗ ತಕ್ಷಣ ಕಾರ್ಯನಿರತನಾಗ್ತಾನೆ. ಹೋದವನು ಏನು ಮಾಡಿಬಿಡ್ತಾನೆ, ಒಣ ಕಟ್ಟಿಗೆಗಳನ್ನು ಕೂಡಿಸಿ ತಂದು ಅಲ್ಲಿ ಅಗ್ನಿ ಯಜ್ಞವನ್ನು ಮಾಡಿಸ್ತಾನೆ. ಅಗ್ನಿಯನ್ನು ಹಚ್ಚಿರ್ತಾನೆ ಮತ್ತು ಇವನ್ನೆಲ್ಲ ತಂದು ಎಲ್ಲ ಹರಡಿಸ್ತಾನೆ. ಇದ್ರ ಮೇಲೆ ಭೂಮಿ ನೆಲದ ಮೇಲೆ ಅದನ್ನೆಲ್ಲ ಹರಡ್ತಾನೆ. ಹೂಗಳಿಂದ ಸಿಂಗರಿಸಿದ ಹನುಮಾನ ರಾಮ ಲಕ್ಷ್ಮಣರ ಮಧ್ಯದ ಸ್ಥಳವನ್ನು ಕುಳಿತು ಸುಗ್ರೀವ ರಾಮ ಎದುರಾಬಾದ ಇಬ್ಬರು ಏನು ಮಾಡ್ರು, ಒಪ್ಪಂದ ಆಗಬೇಕಲ್ಲ. ನಡುವ ಅಗ್ನಿ, ಈ ಕಡೆ ಹೂವಿನ ಹಾಸಿಗೆ ಇದೆ, ಎದುರಾಬಾದ್ರ ಕೂತರು. ರಾಮ ಮತ್ತು ಸುಗ್ರೀವ ಎದುರಾಬಾದ್ರ ಕೂಡ್ತಾರೆ. ಅವರ ಮಧ್ಯೆ ಅಗ್ನಿ ಸಾಕ್ಷಿಯಾಗಿ, ಈಗ ಅವರಿಬ್ಬರು ನಡುವ ಸ್ನೇಹದ ಒಪ್ಪಂದ ನಡೀತಾ ಇದೆ. ಅದಕ್ಕೆ ಸಾಕ್ಷಿ ಯಾರಂದ್ರೆ ಆ ಅಗ್ನಿ ಸಾಕ್ಷಿಯಾಗಿ. ಅದಕ್ಕೆ ನೋಡಿ, ಭಾರತದಲ್ಲಿ ಹಿಂದಿನಿಂದನೂ ಏನೇ ನಡಿಬೇಕಾದ್ರೆ ಅಗ್ನಿ ಸಾಕ್ಷಿನೇ ನಡೀತಿತ್ತು. ಅಗ್ನಿನೇ ಎಲ್ಲಕ್ಕೂ. ಅಗ್ನಿ ಇದೇನಿದೆಯಲ್ಲ ಅದು ಅಗ್ನಿ ತತ್ವಗಳನ್ನು ನಾವು ಓದಿದಾಗ ನಮಗೆ ಅಗ್ನಿ ಬಗ್ಗೆ, ಇಡೀ ಬ್ರಹ್ಮಾಂಡವನ್ನು ನಾಶ ಮಾಡೋದು ಅಗ್ನಿನ, ಬ್ರಹ್ಮಾಂಡಕ್ಕೆ ಹುಟ್ಟು ಹಾಕೋದು ಅಗ್ನಿನ. ಅಗ್ನಿಯಿಂದ ಒಂದು ದೃಷ್ಟಿಯಿಂದ ನೋಡಬೇಕಾದ್ರೆ ಇದೆಲ್ಲನೂ ಅಗ್ನಿಯ ಚಟುವಟಿಕೆಗಳು, ಅಗ್ನಿಯ ಮಾಟ ಮಂತ್ರ ಅಂತ ಹೇಳ್ತೀವಿ ನಾವು. ಅದಕ್ಕೆ ಅವರು ಏನು ಮಾಡ್ತಾರಂದ್ರೆ, ಅಗ್ನಿಗೆ ಸಾಕ್ಷಿಯಾಗಿ ಅಗ್ನಿಯನ್ನು ಸಾಕ್ಷಿ ಮಾಡಿಕೊಂಡು ಒಪ್ಪಂದವನ್ನು ಪ್ರಾರಂಭಿಸಿದರು. ಅಗ್ನಿ ಸಾಕ್ಷಿಯಾಗಿ ಒಪ್ಪಂದ ಪ್ರಾರಂಭಿಸಿದರು. ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದರು. ನೋಡಿರಿ, ಮೊದಲೇ ಸ್ಟೇಜ್ ಏನಂದ್ರೆ, ನಾವು ಯಾರಾದರೂ ಒಪ್ಪಂದ ಮಾಡ್ಕೊಳ್ಬೇಕಾಗಿತ್ತಂದ್ರೆ ಕಣ್ಣಿಟ್ಟು ನೋಡಬೇಕು. ಅವರು ನಮ್ಮ ಕಣ್ಣು ನೋಡಬೇಕು, ನಾವು ಅವ್ರ ಕಣ್ಣಿಟ್ಟ ನೋಡಬೇಕು. ಇದು ಮೊದಲೇದು
ಮದುವೆ ಕೂಡ ಹೀಗೆ ಹೆಣ್ಣು ಗಂಡು ಮದುವೆ ಆಗಬೇಕಾಗಿತ್ತು ಮೊದಲು ಒಬ್ಬರನ್ನೊಬ್ಬರು ಕಣ್ಣಿಟ್ಟು ನೋಡೋಕೆ ಕಲಿಬೇಕು. ಅವಾಗ ಗೊತ್ತಾಗ್ಬಿಡ್ತಿದೆ. ಅಂದರೆ ಮೊದಲು ಪರಸ್ಪರ ಒಬ್ಬರನ್ನೊಬ್ಬರು ನೋಡಿ. ಯಾಕೆ ಕಣ್ಣಿಟ್ಟು ನೋಡೋದಂದ್ರೆ ಇಬ್ಬರಲ್ಲಿ ಒಂದೇ ಭಾವನೆ ಇತ್ತು ಅಂದರೆ ಅವ್ರೇನು ಕಣ್ಣು ಪಿಳಗಿಸೋದಿಲ್ಲ, ಮೋತಿ ಮ್ಯಾಗೇನು ಬದಲಾವಣೆ ಆಗೋದಿಲ್ಲ. ಸಪೋಸು ಒಂದು ವೇಳೆ ಮನಸ್ಸಿನಾಗ ಏನಾದರೂ ಕುತಂತ್ರ ಇತ್ತಂದ್ರೆ ಕಣ್ಣಿಟ್ಟು ನೋಡೋಕ್ಕಾಗೋದಿಲ್ಲ. ಆ ವೇಳೆದ ಮುಖದ್ದು ಎಕ್ಸ್ಪ್ರೆಷನ್ ಚೇಂಜ್ ಆಗ್ತಿರ್ತದೆ. ಒಂದು ದೃಷ್ಟಿಯಿಂದ ಎದರ ಬದಲ ಕೂತವ್ರದ್ದು ಪರಸ್ಪರರ ಮನಸ್ಸಿನಾಗ ಏನಿದೆ ತಿಳ್ಕೊಳ್ಬೇಕಾಗಿತ್ತಂದ್ರೆ ಆ ಮನಸ್ಸಿನ ಆ ಮಾತು ಇದನ್ನು ಸ್ಥಿತಿಗತಿ ತಿಳ್ಕೊಳ್ಬೇಕಾಗಿತ್ತಂದ್ರೆ ಕಣ್ಣನ್ನೇ ಹೃದಯಕ್ಕೆ ಹೋಗುವಂಥ ಮಾರ್ಗ, ಕಣ್ಣೇ ಮನಸ್ಸಿಗೆ ಹೋಗುವಂಥ ಮಾರ್ಗ. ಕಣ್ಣಿನಿಂದ ಏನು ನೋಡ್ತೀವಲ್ಲ ಅದು ಹೃದಯಕ್ಕೆ ಮತ್ತು ಮನಸ್ಸಿಗೆ ಹೋಗಿ ಮೂಡ್ತಿದೆ. ಅದಕ್ಕೆ ಮೊದಲು ಪ್ರಾರಂಭಿಕ ಹಂತದಲ್ಲಿ ಅವ್ರು ಏನು ಮಾಡ್ತಾರೆ, ಎದರ ಬದರ ಕೂತು ಅಗ್ನಿ ಸಾಕ್ಷಿಯಾಗಿ ಒಬ್ಬರನ್ನೊಬ್ಬರನ್ನು ದಿಟ್ಟಿಸಿ ನೋಡ್ಕೊತ ಕೂಡ್ತಾರೆ. ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದರು ಒಬ್ಬರಿಗೊಬ್ಬರು, ಪರಸ್ಪರರ ಮನ ಉಲ್ಲಾಸಗೊಂಡಿತು. ನಿಮ್ಗೆ ಹೇಳಿದಿಲ್ಲ, ಕಣ್ಣನ ಮನಸ್ಸಿಗೆ ಮಾರ್ಗ. ಇಬ್ಬರು ಅಲ್ಲಿ ನಿರ್ಮಲ ಮನಸ್ಸಿತ್ತಂದ್ರೆ ಮತ್ತು ಪ್ರಾಂಜಲ ಮನಸ್ಸಿತ್ತಂದ್ರೆ, ಕಪಟ ಮನಸ್ಸು ಇರಲಿಲ್ಲ ಅಂದ್ರೆ, ಕುತಂತ್ರಗಳು ಇರಲಿಲ್ಲ ಅಂದ್ರೆ ಮನಸ್ಸು ಏನಾಗ್ತದೆ, ಉಲ್ಲಾಸಗೊಳ್ತಿದೆ. ಇದು ಯಾವುದೇ ಒಂದು ಇದರಲ್ಲಿನೂ ಕೂಡ ಹೀಗೆ. ಈ ಮುಖ ಕಣ್ಣಿಟ್ಟು ಯಾಕೆ ನೋಡಬೇಕಪ್ಪ ಅಂದರೆ ಮನಸ್ಸನ್ನು ಭಾವನೆಗಳನ್ನು ತಿಳ್ಕೊಳ್ಳಿಕ್ಕೆ, ಮನಸ್ಸಿನಲ್ಲಿಯೇ ಇರುವಂತಹ ಭಾವನೆಗಳನ್ನು ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಕಣ್ಣಿಟ್ಟು ನೋಡಬೇಕಾಗ್ತಿದೆ. ಅದಕ್ಕೆ ಇಲ್ಲಿಬ್ಬರು ಕಣ್ಣಿಟ್ಟು ನೋಡಿದಾಗ ಇಬ್ಬರೂ ಮನಸ್ಸಿನಲ್ಲಿ ಏನು ಬರ್ತದೆ, ಉಲ್ಲಾಸ ಬರ್ತಿದೆ, ಸಂತೋಷ ಬರ್ತಿದೆ. ಅಂದರೆ ಎರಡೂ ಹೃದಯಗಳು ಏನಿರ್ತಾವ, ಪ್ರಾಂಜಲವಿರ್ತಾವ, ನಿರ್ಮಲ ಇರ್ತಾವ. ಅದಕ್ಕೆ ಇಬ್ಬರಲ್ಲಿ ಒಂದು ಪ್ರಕಾರದ ಉಲ್ಲಾಸ ಹೊರಹೊಮ್ತಿದೆ, ಉಲ್ಲಾಸಗೊಂಡಿತು. ಆನಂದದಿ ಸುಗ್ರೀವ ರಾಮನಿಗೆ ನುಡಿದ. ಆ ಒಂದು ಉಲ್ಲಾಸದ ಸಂತೋಷದಲ್ಲಿ ಸುಗ್ರೀವ ರಾಮನಿಗೆ ಹೇಳ್ತಾನ, ನೀನು ಎನ್ನ ಸ್ನೇಹಿತ, ಇನ್ನು ಮುಂದೆ ಪರಸ್ಪರರ ಸುಖ ದುಃಖ ಒಂದೇ. ಸ್ನೇಹಿತ ಅಂದರೆ ಹೆಂಗಪ್ಪ, ಇಲ್ಲಿ ಡೆಫಿನೇಷನ್ ಯಾವ ರೀತಿಯಾಗಿ ವಾಲ್ಮೀಕಿ ಅವ್ರು ಕೊಟ್ಟಾರೆ ನೋಡಿ. ನೀನು ಎನ್ನ ಸ್ನೇಹಿತ, ಇವತ್ತೇನು ನಾವಿಬ್ಬರು ಒಪ್ಕೊಂಡಿವಲ್ಲ, ಪರಸ್ಪರ ಸ್ನೇಹಿತರಂತ ಒಪ್ಕೊಂಡಿವಲ್ಲ, ಇದನ್ನು ಒಪ್ಕೊಳ್ಳೋದಂದ್ರೆ ಏನಾಗ್ತಿದೆ ಅಂದ್ರೆ ಬರೀ ಮಾತಿನಿಂದ ಒಪ್ಕೊಳ್ಳೋದಲ್ಲ, ಮನಸ್ಸಿನಿಂದ ಒಪ್ಕೊಳ್ಳೋದು ಅಷ್ಟೇ ಅಲ್ಲ. ಇನ್ನು ಮುಂದೆ ಏನಪ್ಪ ಅಂದ್ರೆ ಸುಖದಲ್ಲಿಯೂ ಪಾಲುಗಾರ, ದುಃಖದಲ್ಲಿಯೂ ಪಾಲು. ನನ್ನ ಸುಖ ನಿನ್ನ ಸುಖ, ನನ್ನ ದುಃಖ ನಿನ್ನ ದುಃಖ. ಈಗಲೇ ನಿಮ್ಗೆ ಹೇಳಿದೆಲ್ಲ ನಾನು, ನ್ಯಾಟೋ ಅಗ್ರಿಮೆಂಟ್ಸು, ಇವತ್ತಿನ ಈ ರಾಜಕೀಯ ಒಪ್ಪಂದಗಳು, ಮಿಲಿಟರಿ ಒಪ್ಪಂದಗಳು ಹೇಳಿಲ್ಲ ನಿಮಗೆ. 1971ರಲ್ಲಿ ಅಮೇರಿಕಾ ಅದಕ್ಕೆ ನಮ್ಮ್ಯಾಗ ಯಾಕೆ ಯುದ್ಧಕ್ಕೆ ಬಂದಿತ್ತಂದ್ರೆ ಅದು ಪಾಕಿಸ್ತಾನದ ಸ್ನೇಹ ರಾಷ್ಟ್ರ. ಈಗ ಮೊನ್ನೆ ಯುದ್ಧ ಆಯ್ತಿದ್ದು ಯಾವುದು 2025 ಮೊನ್ನೆ ಕುಲ್ಗಾಮ್ದಾಗೇನು ನಮ್ಮ ಇನ್ನೋಸೆಂಟ್ ಪೀಪಲ್ನ ಕೊಂಡಂತ್ರ ಯುದ್ಧ ಏನಾಯ್ತಲ್ಲ, ಸುಮಾರು ಒಂದು 9-11 ಅವರು ಸ್ಥಳಗಳನ್ನು ಭಾರತ ನಾಶ ಮಾಡಿತ್ತಲ್ಲ, ಅಲ್ಲಿ ಏನಾಗಿತ್ತಂದರೆ ಪರೋಕ್ಷವಾಗಿ ಅಮೇರಿಕಾ ನೆಲೆಗಳು ಅವು. ಬಹುತೇಕ ನಿಮ್ಗೆ ಹೇಳ್ತೇನೆ, 71 ಯುದ್ಧದಾಗ 65 ಯುದ್ಧದಾಗ ನಮ್ಮನ್ನು ಕೈ ಕೊಟ್ಟದ್ದು ಅಮೇರಿಕಾ. 71 ಆಸ್ಪಾಸ್ಗೆ ಅವ್ರು ಏನು ಮಾಡ್ತಾರಂದ್ರೆ, ಆಗಿನ ನೀವು 70ರ ದಶಕದ ಬ್ಲೀಚ್ ಒಂದು ಇಂಗ್ಲೀಷ್ ಪೇಪರ್ ಬರ್ತಿತ್ತು, ಬ್ಲೀಚ್ ಅಂತೇಳಿ ಬಾಂಬೆದಿಂದ. ಆವಾಗ ನಾವು ಓದಿದ್ದೆ 11 ಕಡೆಗೆ ಲಾಂಚಿಂಗ್ ಪ್ಯಾಡ್ಗಳನ್ನು ಮಾಡಿದ್ರು ಅವರು, ನ್ಯೂಕ್ಲಿಯರ್ ಹೆಡ್ಸ್ಗಳನ್ನು ಲಾಂಚ್ ಮಾಡೋಕ್ಕೆ. ಅವ್ರದ್ದು ನೇರ್ ಟಾರ್ಗೆಟು ಚೈನಾ ಮತ್ತು ರಷ್ಯಾ ಇತ್ತು. ಯಾರೂ ಭೂಮಿ ಕೊಡದಾಗಿರು, ಇಂಡಿಯಾ ಕೊಡಲಿಲ್ಲ ಭೂಮಿ, ಭಾರತ ಭೂಮಿ ಇಲ್ಲ, ನ್ಯೂಟ್ರಲ್ ಇತ್ತು ನಮ್ಮ ಪಾಲಿಸಿ, ತಟಸ್ಥ ಇದ್ದು ನಾವು. ಅದಕ್ಕೆ ಪಾಕಿಸ್ತಾನಿಗೇನಿದೆಯಲ್ಲ ಅದು ಒಂದು ನಮನೆ ಲಾಲ್ಚಿ ಜನರಿಂದ ಕೂಡಿದ ದೇಶದ ಜನರಿಂದ ತಪ್ಪಲ್ಲ, ಅದನ್ನು ಆಳುವವರು ಭಾಳ ಲಾಲ್ಚಿ ಇದ್ದಾರೆ. ಅವ್ರು ಏನು ಮಾಡ್ಕೊಂಡ್ಬಿಟ್ರು, ಒಪ್ಪಂದ ಮಾಡ್ಕೊಂಡು ಅಮೇರಿಕಕ್ಕೆ ಎಲ್ಲ ತಮ್ಮ ನೆಲವನ್ನು ಉಪಯೋಗ ಮಾಡಲಿಕ್ಕೆ ಅವಕಾಶ ಕೊಟ್ಟಾಗ ಅವರು 11 ಲ್ಯಾಂಚಿಂಗ್ ಮಾಡಿ. ಇವತ್ತೇನು ಅವರು ನ್ಯೂಕ್ಲಿಯರ್ ಪವರ್ ಅಂತ ಹೇಳ್ಕೊಳ್ತಾರಲ್ಲ, ಅಲ್ಲಿ ಇಬ್ಬರು ಕ್ಲೇಮ್ ಮಾಡ್ತಾರೆ. ಸೌದಿ ಅರೇಬಿಯಾ ಏನು ಹೇಳ್ತಿದೆ, ಅದಕ್ಕೆ ಬೇಕಾದ ನ್ಯೂಕ್ಲಿಯರ್ ಇದಕ್ಕೆ ಪ್ರೋಗ್ರಾಮ್ ಬೇಕಾದಂಥ ದುಡ್ಡನ್ನು ನಾವು ಕೊಟ್ಟಿದ್ದೆವು. ಆ ನ್ಯೂಕ್ಲಿಯರ್ ಹೆಡ್ಸ್ ಏನು ಇದ್ರಾಗದ ಪಾಕಿಸ್ತಾನದಾಗದಲ್ಲ, ಆ ಥರ ಮಾಲಕರು ನಾವು, ನೀವು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ ನಮ್ಮ ಕಡೆ ಕೊಡ್ರಿ ಅಂತ ಅವ್ರು ಅಂತಾರೆ. ನಿಮಗೆಲ್ಲ ಇನ್ಫ್ರಾಸ್ಟ್ರಕ್ಚರು ನಾಲೆಜು ಎಲ್ಲ ಕೊಟ್ಟವರು ನಾವು ಅಂಥೇಳಿ ಅದೇ ಅಮೇರಿಕಾದಲ್ಲಿ ಹೇಳ್ತಾರೆ. ಅಂದರೆ ಪಾಕಿಸ್ತಾನ ಹೆಸರಿಗೆ ಮಾತ್ರ ನ್ಯೂಕ್ಲಿಯರ್ ಕಂಟ್ರಿ ಅದ, ತನ್ನದೇ ಆದಂಥ ನ್ಯೂಕ್ಲಿಯರ್ ವೆಪನ್ಸ್ ಮೇಲೆ ಆ ಥರದ ನಿಯಂತ್ರಣ ಇಲ್ಲ. ಮೊನ್ನೆ ಏನಾಯಿತು, ಭಾರತ ಬಾಂಬ್ ಹಾಕಿದಾಗ ಅವ್ರದ್ದೇನು ನೂರ್ ಖಾನ್ ಬೇಸ್ ಇತ್ತಲ್ಲ, ಅಲ್ಲಿ ಮೇನ್ ಬೇಸನ್ನು ಅದು ನ್ಯೂಕ್ಲಿಯರ್ ವೆಪನ್ಸ್ಗಳದ್ದು ಈ ಥರದೇ ಇತ್ತದೋ, ಅಲ್ಲೇ ಹೊಡೆತಾ ಕೂತ್ಕೊಳ್ಳೆ ಅಮೇರಿಕ ಎಚ್ಚರ ಆಯ್ತದೆ. ಇಮಿಡಿಯೇಟ್ ಯುದ್ಧ ಇದಕ್ಕೆ ಬಂದದ್ದನೇ ಇದೇ ಕಾರಣ.
ಇಲ್ಲಾಂದ್ರೆ ಇನ್ನೊಂದು ದೊಡ್ಡ ದಿವಸ ಯುದ್ಧ ಆಗ್ತಿತ್ತಂದ್ರೆ ಈಗ ಹೆಂಗೆ ಇರಾನದ ಮ್ಯಾಗ ಬಾಂಬ್ ಹಾಕಿರಲ್ಲ ಅಮೇರಿಕದರ, ಅದೇ ರೀತಿಯಾಗಿ ಪಾಕಿಸ್ತಾನ ಪರವಾಗಿ ಭಾರತದ ಮೇಲೆ ಬಾಂಬ್ ಹಾಕಲಿಕ್ಕೆ ಅವರೇನೋ ಹಿಂದೇಟು ಹಾಕತ್ತಿದ್ದಿಲ್ಲ ಅಮೇರಿಕ. ಇದು ಯಾಕೆ ನಿಮಗೆ ಹೇಳ್ತಾ ಇದ್ದೆ ಅಂದರೆ, ಸ್ನೇಹ ಅಂದರೆ ಹಿಂಗಿರ್ತಿದೆ ಅವ್ರದ್ದು, ಮಿಲ್ಟ್ರಿ ಸ್ನೇಹ ಐತೆ ಅವ್ರದ್ದು. ಅದಕ್ಕೆ ಅಮೇರಿಕ, ನಾವು ರಷ್ಯಾ ಜೊತೆಗೆ ಸ್ನೇಹ ಇದ್ದೇವೆ, ನಾವು ರಷ್ಯಾದೊಂದಿಗೆ ಅಮೇರಿಕಾದೊಂದಿಗೆ ಇಲ್ಲ. ನಾವು ನಮ್ಮ ಸ್ನೇಹಿತ ನಮ್ಮ ಯಾರು ಗುಡಿ ಅದಾವಲ್ಲ ನಾವು ಅವ್ರ ಗುಡೆ ಪಾಲಿಸ್ಬೇಕು. ನಾವು ಸಮಯ ನೋಡ್ಕೊಂಡು ಸ್ನೇಹ ಅಂತವನ್ನ ಬದಲು ಮಾಡ್ಕೊಂಡು ಹೊಂಟಿವಂದ್ರೆ ಒಂದೊಂದು ಸಲ ನಮ್ಮ ನಿರ್ಧಾರಗಳು ತಪ್ಪಾಗ್ತವೆ. ನಮ್ಮ ತಪ್ಪು ನಿರ್ಧಾರಗಳು ಕೂಡ ಇಡೀ ದೇಶವನ್ನು, ಮನೆತನವನ್ನು ಒಂದು ಅದಕ್ಕೆ ನುಕ್ಸಾನಕ್ಕೆ ಅಥವಾ ಹಾನಿಗೆ ಇಡಬೇಕಾಗ್ತಿದೆ. ಅದಕ್ಕೆ ಮುಂದುವರೆದು ಹೇಳ್ತಾರೆ ಅವರು, ಅದನ್ನು ಒಬ್ಬರೊಬ್ಬರು ಮುಖ ನೋಡ್ಕೊಳ್ತಾರೆ, ಇದು ಮಾಡ್ತಾನೆ. ಅವನಿಗೆ ಸಂತೋಷ ಆಗ್ತಿದೆ. ಆದ ನಂತರ ನೀ ನನ್ನ ಸ್ನೇಹಿತ, ಇನ್ನು ಮುಂದೆ ಪರಸ್ಪರ ಸುಖ ದುಃಖದಲ್ಲಿ ಒಂದೇ ಅಂತ ಹೇಳ್ತಾರೆ. ಮುಂದುವರೆದು, ಸಾಲ ವೃಕ್ಷದ ಹೂಗೊಂಚಲ ಹರಿದು ನೆಲಕ್ಕೆ ಹರಳಿ ರಾಮನೊಂದಿಗೆ ಅದರ ಮೇಲೆ ಕುಳಿತ ಸುಗ್ರೀವ. ಅಷ್ಟೇ ಅಲ್ಲ, ಮತ್ತು ಅಲ್ಲಿ ಸಮೀಪ ಇದ್ದಂಥ ಸಾಲ ಮರದ ವೃಕ್ಷ ಹೂಗಳನ್ನು ಬಿಟ್ಟಿತ್ತದು. ಆ ಹೂಗಳನ್ನು ನೆಲಕ್ಕೆ ಹಾಸಿಕೊಂಡು ರಾಮನಿಗೆ ಕುಡಿಸಿದ, ತಾನು ಆ ಹೂ ಇದ್ರ ಮ್ಯಾಗ ಕೂತ. ಅಂಜನಿ ಪುತ್ರ ಹನುಮ ಶ್ರೀಗಂಧ ಹೂ ಗೊಂಚಲವನ್ನು ಲಕ್ಷ್ಮಣ ನೀಡಿ ಅಪ್ಪಿಕೊಂಡ. ಇಲ್ಲಿ ಇವರಿಬ್ಬರೂ ಒಬ್ರಿಗೊಬ್ಬರಿಗೆ ಹೂ ಕೊಟ್ಟ, ಕೈ ಹಸ್ತಲಾಗೊಂಡು ಮಾಡ್ಕೊಂಡು ಅಪ್ಪಿಕೊಂಡು ಇಲ್ಲಿ ಒಂದು ಒಪ್ಪಂದ ಇವ್ರು ಮಾಡ್ಕೊಂಡ್ರು. ಇದೇ ಪ್ರಕಾರ ಲಕ್ಷ್ಮಣನ ಜೊತೆಗೆ ಹನುಮಾನ ಮಾಡ್ತಾನೆ. ಅಲ್ಲೇ ಇದ್ದಂಥ ಶ್ರೀಗಂಧದ ಮರದ ಹೂಗಳಾಗಿರ್ತಾವೆ, ಆ ಹೂವನ್ನು ತಂದ ಇವನಿಗೆ ಲಕ್ಷ್ಮಣನಿಗೆ ಕೊಟ್ಟು, ಹೂಗೊಂಚಲನ್ನು ಕೊಟ್ಟು ಲಕ್ಷ್ಮಣ ಅಪ್ಪಿಕೊಳ್ತಾನೆ. ಸಂತೋಷದಿಂದ ಸುಗ್ರೀವ ನುಡಿದ ರಾಮನಿಗೆ ಮೃದು ಧ್ವನಿಯಲ್ಲಿ. ಮುಂದೆ ಇದು ಒಂದು ಸಂತೋಷ, ಇಬ್ಬರು ನಡುವೆ ಏನೋ ಒಂದು ಮೈತ್ರಿ ಆಯ್ತಲ್ಲ, ಮೈತ್ರಿ ನೆರವೇರಿತಲ್ಲ, ಅದು ಒಪ್ಪಂದ ಆದದ್ದಕ್ಕಾಗಿ ಸುಗ್ರೀವನಿಗೆ ಭಾಳ ಸಂತೋಷ ಆಗ್ತಿದೆ. ಅವನು ಮೃದು ಧ್ವನಿಯಲ್ಲಿ, ಒಂದು ವಿಧೇಯಕ ಧ್ವನಿಯಲ್ಲಿ ರಾಮನಿಗೆ ಹೇಳ್ತಾನೆ. ಅವನು ಏನು ಹೇಳ್ತಾನೆ ಮತ್ತು ಆ ವಿಚಾರಗಳು ಬರ್ತಾವೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.